ಅಯೋಧ್ಯೆ ರಾಮನ ಮೂರ್ತಿಗೆ ಮೈಸೂರಿನ ಶಿಲೆಯನ್ನ ಬಳಸಲಾಗ್ತಾ ಇದೆ. ರಾಮದಾಸ್ ಎನ್ನುವರ ಜಮೀನಿನಲ್ಲಿ ಸಿಕ್ಕಿರುವಂತಹ ಕಲ್ಲಿದು ಬಹಳ ಅಪರೂಪದ ಕಲ್ಲು. ರಾಮದಾಸ್ ಅನ್ನೋರ ಜಮೀನಿನಲ್ಲಿ ಕಲ್ಲು ಸಿಕ್ಕಿದೆ. ರಾಮನ ಮೂರ್ತಿ ಕೆತ್ತನೆಗೆ ಪ್ರಾಶಸ್ತ್ಯವಾಗಿರುವಂತಹ ಕೃಷ್ಣಶಿಲೆ. ಹಾರೋಹಳ್ಳಿಯ ರಾಮದಾಸ್ ಎನ್ನುವರ ಜಮೀನಲ್ಲಿ 10 ಅಡಿ ಆಳದಲ್ಲಿ ತೆಗೆಯಲಾಗಿರುವಂತಹ ಶಿಲೆ. ಸುಮಾರು ಇದರ ತೂಕ ಕೂಡ 19 ಟನ್ ತೂಕದ 9 ಅಡಿ 8 ಇಂಚು ಉದ್ದದ ಶಿಲೆ ಇದು. ಸುಮಾರು 40 ಟನ್ ತೂಕದಷ್ಟು ಕಲ್ಲನ್ನ ಕಳಿಸಲಾಗಿದೆ. ಕಲ್ಲು ಕಳಿಸುವಾಗ ಪೂಜೆಯನ್ನ ಗ್ರಾಮಸ್ಥರೆಲ್ಲ ಸೇರಿ ಸಲ್ಲಿಸಿದ್ದಾರೆ. ಸುಮಾರು 40 ಟನ್ನಷ್ಟು ಕಳಿಸಲಾಗಿದೆ. ಒಟ್ಟು 19 ಟನ್ ತೂಕದ 9 ಅಡಿ 8 ಇಂಚು ಉದ್ದದ ಶಿಲೆ. ಸುಮಾರು 40 ಟನ್ ತೂಕದಷ್ಟು ನಾವು ಕಳಿಸಿದ್ದೀವಿ. ಸೊ ಕಳಿಸೋಕ್ಕೂ ಮುನ್ನ ಒಂದಷ್ಟು ಪೂಜೆ ಕೂಡ ಆಗಿದೆ ಅನ್ನೋದನ್ನು ತಿಳಿಸಿದ್ದಾರೆ. ನೀವೀಗ ನೋಡ್ತಾ ಇದ್ದೀರಾ, ಒಂದು ಕ್ರೇನ್ ಮೂಲಕ ಆ ಕಲ್ಲುಗಳನ್ನು ಈಗ ಲೋಡ್ ಮಾಡ್ತಿರುವಂಥದ್ದನ್ನು. ಸೊ ಅಯೋಧ್ಯೆ ರಾಮನ ಒಂದು ಮೂರ್ತಿಗೆ ರಾಮದಾಸ್ ಎನ್ನುವರ ಜಮೀನಿನಿಂದ ಈ ಕಲ್ಲನ್ನು ಕಳಿಸಲಾಗಿದೆ. ರಾಮನ ಮೂರ್ತಿ ಕೆತ್ತನೆಗೆ ಪ್ರಾಶಸ್ತ್ಯವಾಗಿರುವಂಥ ಕೃಷ್ಣಶಿಲೆ ಇದು ಲಾರಿಗೆ ಲೋಡ್ ಮಾಡ್ತಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಭಾಳ ಅಪರೂಪದ ಕಲ್ಲು ಇಲ್ಲಿ ಸಿಕ್ಕಿದೆ. ಅಯೋಧ್ಯೆ ರಾಮನ ಮೂರ್ತಿಗೆ ಮೈಸೂರಿನ ಶಿಲೆಯನ್ನು ಬಳಸಿರುವಂಥದ್ದು ಒಂದು ರೀತಿ ಕರ್ನಾಟಕಕ್ಕೂ ಕೂಡ ಖುಷಿಯ ವಿಚಾರ. ರಾಮದಾಸ್ ಎನ್ನುವರ ಜಮೀನಿನಲ್ಲಿ ಸಿಕ್ಕಿರುವಂಥ ಕಲ್ಲಿದು. ರಾಮನ ಮೂರ್ತಿ ಕೆತ್ತನೆಗೆ ಭಾಳ ಪ್ರಾಶಸ್ತ್ಯವಾದಂಥ ಕೃಷ್ಣಶಿಲೆ. ಆಗಲೇ ನಾವು ತಿಳಿಸ್ತಾ ಇದ್ವಿ ಇದರ ವಿಶೇಷತೆ ಏನು ಅಂತ. ಆಸಿಡ್, ವಾಟರ್, ಫೈರ್, ರಸ್ಟ್ ಪ್ರೂಫ್ ಹೊಂದಿರುವಂಥ ಶಿಲೆ. ಕಬ್ಬಿಣ 850 ಡಿಗ್ರಿಯಲ್ಲಿ ಕಾಯಿಸಿದ್ರೆ ಕರಗಿ ಹೋಗುತ್ತೆ. ಆದರೆ ಕೃಷ್ಣಶಿಲೆ ಎಂಥ ಟೆಂಪರೇಚರನ್ನು ಕೂಡ ಟಾಲರೇಟ್ ಮಾಡುತ್ತೆ, ಅದನ್ನು ನಿಭಾಯಿಸಬಲ್ಲಂಥ ಶಿಲೆ ಅಂತ. ಸೊ ಇದು ಪೂಜೆ ಮಾಡಿದಂಥ ಸಂದರ್ಭ ಗ್ರಾಮಸ್ಥರು ಹಣ್ಣುಕಾಯಿ ತಂದು ಕುಂಕುಮ ಅರ್ಚನೆ ಎಲ್ಲ ಮಾಡಿ, ಜೊತೆಗೆ ತಮಟೆ ಬಾರಿಸ್ತಾ ನಮ್ಮೂರಿನಿಂದ ಹೋಗ್ತಿರುವಂಥ ಕಲ್ಲು ಅನ್ನೋಂಥ ಹೆಮ್ಮೆ. ಸೊ ಹೂಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಕಳಿಸ್ಕೊಟ್ಟಿದ್ದಾರೆ. ಇದು ಹಾರೋಹಳ್ಳಿ ಮೈಸೂರಿನ ದೃಶ್ಯಗಳನ್ನು ನಾವೀಗ ನೋಡ್ತಾ ಇರೋದು. ಹಳ್ಳಿಯವರು ಹೇಗೆ ಶಿಲೆಯನ್ನು ಕೃಷ್ಣಶಿಲೆಯನ್ನು ಕಳಿಸ್ತಿದ್ದಾರೆ ಅಂತ. ಇದು ಈ ಕಲ್ಲು ರಾಮಲಲ್ಲಾ ಮೂರ್ತಿಗೆ ಉಪಯೋಗ ಆಗುತ್ತೆ ಅಂತ ಹೇಳಲಾಗ್ತಾ ಇರೋದು. ರಾಮಲಲ್ಲಾ ಮೂರ್ತಿ ಅಂತಂದರೆ ಬಾಲರಾಮ, ಅಂದರೆ ರಾಮ ಚಿಕ್ಕ ವಯಸ್ಸಿನಲ್ಲಿ ಇದ್ದಂತಹ ಸಂದರ್ಭದ ಒಂದು ಮೂರ್ತಿ ಏನಿದೆ ಅದಕ್ಕೆ ಉಪಯೋಗ ಆಗುತ್ತೆ ಅಂತ. ಇನ್ನು ಕೆಲವೇ ಗಂಟೆಯಲ್ಲಿ ಟ್ರಸ್ಟ್ನ ಸದಸ್ಯರಿಂದ ಮೀಟಿಂಗ್ ಕೂಡ ನಡೆಸಲಾಗುತ್ತೆ. 3 ಮೂರ್ತಿಗಳ ಪೈಕಿ ಒಂದನ್ನು ಆಯ್ಕೆ ಮಾಡಲಿರುವಂತಹ ಟ್ರಸ್ಟ್ ಈಗಾಗಲೇ 3 ಮೂರ್ತಿಯನ್ನು ಮಾಡಲಾಗಿರುವಂಥದ್ದು. 3 ಮೂರ್ತಿ ಆಯ್ಕೆ ಬಗ್ಗೆ ಸಭೆಯನ್ನು ನಡೆಸಲಾಗುತ್ತೆ. ಸಭೆ ಸೇರಿರುವಂತಹ ಟ್ರಸ್ಟ್ನ ಸದಸ್ಯರು ದೈವಕಳೆ, ಮಗು ಮನಸ್ಸು ಹೊಂದಿರುವಂತಹ ಮೂರ್ತಿಯನ್ನು ಆಯ್ಕೆ ಮಾಡಲಾಗುತ್ತೆ. 3 ಶಿಲ್ಪಿಗಳಿಂದ 3 ರಾಮ ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿದೆ. ಇನ್ನು ರಾಜ್ಯದ 2, ರಾಜಸ್ಥಾನದ ಓರ್ವ ಶಿಲ್ಪಿಯಿಂದ ಕೆತ್ತನೆ ಮಾಡಲಾಗಿದೆ. ಕರ್ನಾಟಕದಿಂದಲೇ 2 ಶಿಲ್ಪಿಗಳು 2 ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ. ಹಾಗೆ ರಾಜಸ್ಥಾನದ ಓರ್ವ ಶಿಲ್ಪಿ ಕೆತ್ತನೆಯನ್ನ ಮಾಡಿರುವಂಥದ್ದು. ಈ 3 ಶಿಲೆಯಲ್ಲಿ ಒಂದನ್ನ ಫೈನಲ್ ಮಾಡಲಾಗುತ್ತೆ, ರಾಮಮೂರ್ತಿಯನ್ನ ಫೈನಲ್ ಮಾಡಲಾಗುತ್ತೆ. ಅದಕ್ಕೆ ಈಗ ಸಭೆನ ನಡೆಸಲಾಗ್ತಾ ಇರುವಂಥದ್ದು. ಸಭೆಯಲ್ಲಿ ಅಂತಿಮ ಆಗುತ್ತೆ 3ರಲ್ಲಿ ಯಾವ ಮೂರ್ತಿಯನ್ನ ಆಯ್ಕೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ.